ತಿಳಿಸಿದ್ರು ಸಹಿತ ಅವ್ರು ಶಿಕ್ಷೆ ಉಳಿಸ್ಲಿಕ್ಕಾಗಲಿಲ್ಲ. ಒಟ್ಟಾರೆಯಾಗಿ ಗಣಿ ಈ ಅಕ್ರಮ ಏನದಲ್ಲ ಇದು ರಾಜ್ಯದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿ ಅನ್ನೋದು ಎರಡು ಮಾತಿಲ್ಲ. ಜೊತೆಗೆ ಏನಪ್ಪ ಅಂತಂದ್ರೆ ಇದರಿಂದಾಗಿ ನಷ್ಟ ಆಗಿದ್ದು ಯಾವ ರೀತಿ ಮತ್ತು ತುಂಬಿಸ್ಕೊಳ್ಳೋದು ಹೆಂಗೆ ಅಂದ್ರೆ ಅವ್ರದ್ದು ಆಸ್ತಿ ಮಾರಿ ತೊಗೊಳ್ಬೇಕಾಗ್ತದೆ, ಮತ್ತೊಂದಿಲ್ಲ. ಆ ಪ್ರಮಾಣದಲ್ಲಿ ಆಸ್ತಿ ಅದನ್ನು ಅವ್ರ ಕಡೆ ಅನ್ನೋಂಥ ಒಂದು ಪ್ರಶ್ನೆ ಉಳಿದ. ಯಾಕಂದರೆ ಇವರೆಲ್ಲರೂ ಏನು ಬರ್ತಾರೆ ಗಣಿ ಧನಿಗಳನ್ನ ನಾವು ಕರ್ಕೊಂಡಿವಿ, ಅವರೆಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ನಮ್ಮ ಈ ಗಣಿಗಳಿಂದ ತೆಗೆದುಕೊಂಡಂತಹ ಈ ಖನಿಜಗಳ ಮೊತ್ತ ಯಾವುದಾಗ್ತದೆ ಅಂತ ಹೇಳಿದಾಗ, ನಮ್ಗೆ ಎಷ್ಟು ಲಾಸ್ ಅಂತ ಕೇಳಿದಾಗ ಸಹಜವಾಗಿ ಎಲ್ಲರೂ ಗಾಬರಿಗೊಳ್ಳುವಂಥ ವಿಷಯ ಅದ. ಅದಕ್ಕೆ ಈ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ ಗಣಿ ಲೂಟಿಯಿಂದ ಬೊಕ್ಕಸಕ್ಕೆ ಆಗಿರೋ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಮರಳಿ ಪಡೆಯಲು ವಸೂಲಿ ಆಯುಕ್ತರನ್ನು ನೇಮಿಸಲಾಗುವುದು. ಈ ಕಾನೂನು ಪ್ರಕಾರ ನೀವು ವಸೂಲಿ ಆಯುಕ್ತರು ನೇಮಿಸಿ ಅವರು ರೊಕ್ಕ ವಸೂಲು ಮಾಡ್ತೀವಿ, ಆಸ್ತಿ ವಸೂಲು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅದು ಆಗ್ತದೆ ಯಾವಾಗೋ ಏನೋ ಗೊತ್ತಿಲ್ಲ. ಬಟ್ ಮಾಡಿದಾರಲ್ಲ ಕಾನೂನು ಅನ್ನುವಂಥದ್ದೊಂದು ರೀತಿಯ ಸಮಾಧಾನ. ಯಾಕಂದರೆ ಇಲ್ಲಿವರೆಗೆ ಸಾಕಷ್ಟು ದಾಟಿ ಹೋಗಿದೆ. ಹೇಗಾರೆ ಹೊರ್ಕೊಂಡು ಹೋಗಿಬಿಟ್ಟಿದೆ, ಲಾಭ ಮಾಡ್ಕೊಂಡು ಹೋದರು, ಏನೆಲ್ಲ ಆಗಿ ಹೋಗ್ಬಿಟ್ಟದ. ಗಣಿ ಧನಿಗಳಂತ ರಾಜ್ಯದ ರಾಜಕೀಯದ ದೊಡ್ಡ ಪ್ರಭಾವನೂ ಬೀರಿದರು. ಇವತ್ತಿಗೂ ಪ್ರಭಾವಿಯಾಗೇ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಇಷ್ಟೆಲ್ಲ ಆಗಿದ್ರೆ ಶಿಕ್ಷಾ ಇಲ್ಲಿವರೆಗೆ ಕೊಡೋಕ್ಕಾಗಿಲ್ಲ. ಹಾಗೆ ದಿನಗಳನ್ನ ಹೊರಗೆ ದಾಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ಗಣಿ ಧನಿಗಳ ಹಣ, ಈ ಗಣಿಯಿಂದ ಬಂದ ಹಣ. ಅದಕ್ಕಾಗಿ ಇವತ್ತು ಅವ್ರು ವಸೂಲಿ ಮಾಡ್ಬೇಕಪ್ಪ, 52,453 ಕೋಟಿ ರೂಪಾಯಿ ನಮಗೆ ನಷ್ಟ ಆಗ್ಯದ, ಇದನ್ನು ವಸೂಲಿ ಮಾಡೋದು.